ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಪತ್ರ ಯಾವ ರೀತಿ ಬರೆಯುವುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಮೊದಲು ಪತ್ರ ಅಂದರೆ ಏನಂತ ತಿಳಿಯೋಣ. ನಮ್ಮ ಮನಸ್ಸಿನ ಭಾವನೆಗಳನ್ನು ಬೇರೆಯವರಿಗೆ ಬರವಣಿಗೆಯ ಮೂಲಕ ತಿಳಿಸಲು ಪತ್ರವು ಒಂದು ಸಾಧನವಾಗಿದೆ. ಜಗತ್ತಿನ ಸಾಹಿತ್ಯದಲ್ಲಿ ಪತ್ರ ಸಾಹಿತ್ಯವು ಒಂದು ಪ್ರಕಾರವಾಗಿದೆ. ನಾವು ಮೊದಲು ಪತ್ರ ಬರಿಬೇಕಪ್ಪ ಅಂದ್ರೆ ಏನೇನು ನೆನಪಲ್ಲಿ ಇಟ್ಕೋಬೇಕಪ್ಪ ಅಂದ್ರೆ ಪ್ರಾರಂಭದ ಒಕ್ಕಣೆ, ಮೊದಲು ಇಂದ ಗೆ ಸಂಬೋಧನೆ, ವಿಷಯ, ಪತ್ರದ ಒಡಲು, ಮುಕ್ತಾಯದಲ್ಲಿ ಏನು ಬರಿಬೇಕಂದ್ರೆ ಇಂತಿ ನಿಮ್ಮ ವಿಶ್ವಾಸಿ, ಇಂತಿ ನಿಮ್ಮ ಮಗ, ಇಂತಿ ನಿಮ್ಮ ಗೆಳತಿ, ಈ ರೀತಿಯಾಗಿ ಬರೀಬೇಕು. ಭಾಷಾ ಶೈಲಿ ಇವುಗಳನ್ನು ಕನ್ಸಿಡರ್ ಮಾಡಿ ನಮಗೆ ಅಂಕವನ್ನು ನಿರ್ಧರಿಸುತ್ತಾರೆ. ಯಾವುದಕ್ಕೆ ಯಾವ ಅಂಕ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಪ್ರಾರಂಭದ ಒಕ್ಕಣೆ 1 ಅಂಕ, ಪತ್ರದ ಒಡಲು 2 ಅಂಕ, ಮುಕ್ತಾಯ 1 ಅಂಕ, ಭಾಷಾ ಶೈಲಿ 1 ಅಂಕ. ಒಟ್ಟಿನಲ್ಲಿ ಪತ್ರಗಳು 2 ಥರ ಬರುತ್ತೆ. ಪತ್ರಗಳ ವಿಧಗಳು: ಖಾಸಗಿ ಪತ್ರಗಳು, ವ್ಯಾವಹಾರಿಕ ಪತ್ರಗಳು. ಖಾಸಗಿ ಪತ್ರಗಳು ಹಿರಿಯರಿಗೆ, ಬಂಧುಗಳಿಗೆ. ಖಾಸಗಿ ಪತ್ರಗಳನ್ನು ವೈಯಕ್ತಿಕ ಪತ್ರಗಳನ್ನು ಅಂತಲೂ ಕರೀತಾರೆ. ಖಾಸಗಿ ಪತ್ರಗಳನ್ನು ಯಾರ್ಯಾರು ಬರೀತಾರಪ್ಪ ಅಂದ್ರೆ ಹಿರಿಯರಿಗೆ, ಬಂಧುಗಳಿಗೆ, ಸ್ನೇಹಿತರಿಗೆ ಬರೆಯುವ ಪತ್ರಗಳನ್ನು ಖಾಸಗಿ ಪತ್ರಗಳು ಎನ್ನುವರು. ವ್ಯಾವಹಾರಿಕ ಪತ್ರಗಳನ್ನು ಅಧಿಕಾರಿಗಳಿಗೆ ಬರೆಯುವ ಪತ್ರಗಳು, ಸಾರ್ವಜನಿಕರ ಗಮನ ಸೆಳೆಯುವ ಪತ್ರಗಳು, ರಜಾ ಪತ್ರಗಳು, ವರ್ಗಾವಣೆ ಪತ್ರಗಳು ಇವುಗಳನ್ನು ವ್ಯಾವಹಾರಿಕ ಪತ್ರಗಳು ಎನ್ನುವರು. ಪತ್ರದ ಆರಂಭದ ಸಂಬೋಧನೆ: ತಂದೆಯವರಿಗೆ ತೀರ್ಥರೂಪ, ತಾಯಿಗೆ ಮಾತೃಶ್ರೀ, ಅಣ್ಣನವರಿಗೆ ತೀರ್ಥರೂಪ ಸಮಾನರಾದ, ಅಕ್ಕ ಮಾತೃಶ್ರೀ ಸಮಾನರಾದ, ತಮ್ಮ ಚಿರಂಜೀವಿ, ತಂಗಿ ಚಿರಂಜೀವಿ ಸೌಭಾಗ್ಯವತಿ, ಗೆಳೆಯರಿಗೆ ಪ್ರೀತಿಯ ಗೆಳೆಯನಿಗೆ, ಗೆಳತಿಗೆ ಪ್ರೀತಿಯ ಗೆಳತಿಗೆ, ಅಧಿಕಾರಿಗಳಿಗೆ ಮಾನ್ಯರೇ. ಗೌರವ ಸಂಬೋಧನೆ: ಪತ್ರದ ಅಂತ್ಯದಲ್ಲಿನ ಸಂಬೋಧನೆ. ಅಧಿಕಾರಿಗಳಿಗೆ ಧನ್ಯವಾದಗಳೊಂದಿಗೆ, ತಂದೆ ತಾಯಿ ಹಿರಿಯರಿಗೆ ನಮಸ್ಕಾರಗಳು, ಕಿರಿಯರಿಗೆ ಆಶೀರ್ವಾದಗಳು, ಗೆಳೆಯ ಗೆಳತಿಯರಿಗೆ ವಂದನೆಗಳು. ಇದನ್ನು ಪತ್ರದ ಒಡಲಿನ ಕೆಳಗೆ ಬರೀಬೇಕು. 1-2 ಉದಾಹರಣೆಗಳನ್ನು ನೋಡೋಣ. ಪತ್ರಲೇಖನ: ಇದು ಖಾಸಗಿ ಪತ್ರ. ನೀವು ಧಾರವಾಡದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಶ್ರೀತನ್ ಜಿ.ಎನ್. ಎಂದು ಭಾವಿಸಿಕೊಂಡು ನಿಮ್ಮ SSLC ಪರೀಕ್ಷಾ ಸಿದ್ಧತೆ, ವಿದ್ಯಾಭ್ಯಾಸದ ಪ್ರಗತಿ ಕುರಿತು ಬಳ್ಳಾರಿ ಜಿಲ್ಲೆಯ ಕೊಟ್ಟೂರಿನಲ್ಲಿ ವಾಸಿಸುತ್ತಿದ್ದ ನಿಮ್ಮ ತಾಯಿ ಶ್ರೀಮತಿ ಲತಾ ಅವರಿಗೆ ಒಂದು ಪತ್ರವನ್ನು ಬರೆಯಿರಿ. ಈ ಕಡೆಗೆ ದಿನಾಂಕ ಯಾವ ದಿನ ಬರಿತೀರಿ, ಯಾವ ದಿನ ನೀವು ಪತ್ರ ಬರಿತೀರಿ ಆ ದಿನಾಂಕವನ್ನು ಹಾಕಬೇಕು. ಇವರಿಂದ ಶ್ರೀತನ್ ಜಿ.ಎನ್. 10ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ, ಧಾರವಾಡ. ತೀರ್ಥರೂಪ: ತಾಯಿಯವರಿಗೆ ನಿಮ್ಮ ಮಗನಾದ ಶ್ರೀತನ್ ಜಿ.ಎನ್. ಮಾಡುವ ಶ್ರೇಷ್ಠಾಂಗ ನಮಸ್ಕಾರಗಳು. ನಾನು ಆರೋಗ್ಯದಿಂದ ಇದ್ದೇನೆ. ನೀವು ಆರೋಗ್ಯದಿಂದ ಇದ್ದೀರಿ ಎಂದು ಭಾವಿಸುತ್ತೇನೆ. ನಾನು ತಿಳಿಸುವುದೇನೆಂದರೆ ಮಾರ್ಚ್ 2025ರಲ್ಲಿ ಜರುಗುವ SSLC ಪರೀಕ್ಷೆಗೆ ಸಾಕಷ್ಟು ಅಭ್ಯಾಸ ಮಾಡಿ ಪರೀಕ್ಷಾ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಶಿಕ್ಷಕರು ನೂತನ ಪರೀಕ್ಷಾ ಸಿದ್ಧತೆ ಕುರಿತು ಮಾಹಿತಿಗಳನ್ನು ಒದಗಿಸುತ್ತಿದ್ದಾರೆ. ಈ ಪರೀಕ್ಷೆಯಲ್ಲಿ 100 ಅಂಕಗಳನ್ನು ಗಳಿಸಲು ಸಾಕಷ್ಟು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇನೆ. ಹಾಗೆಯೇ ಮಾತೃಶ್ರೀಯವರಿಗೆ ಅನಂತ ನಮಸ್ಕಾರಗಳು ತಿಳಿಸಿ ಈ ಪತ್ರ ಮುಟ್ಟಿದ ಕೂಡಲೇ ತಮ್ಮ ಕ್ಷೇಮ ಸಮಾಚಾರ ಕುರಿತು ಪತ್ರವನ್ನು ಬರೆಯಿರಿ. ನಮಸ್ಕಾರಗಳೊಂದಿಗೆ
ತಮ್ಮ ಪ್ರೀತಿಯ ಮಗಳು ಶ್ರೀತನ್ GN ಇಲ್ಲಿ GN ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಇರ್ಬೋದು. ಇವರಿಗೆ ಶ್ರೀಮತಿ ಲತಾ, ಕೊಟ್ಟೂರು, ಬಳ್ಳಾರಿ ಜಿಲ್ಲೆ. ಈ ರೀತಿಯಾಗಿ ಪತ್ರವನ್ನು ಬರೆಯಬೇಕು. ಇವಾಗ ವೈಯಕ್ತಿಕ ಪತ್ರ ಆಯಿತು. ಈಗ ವ್ಯಾವಹಾರಿಕ ಪತ್ರ ಒಂದು ನೋಡೋಣ. ವ್ಯಾವಹಾರಿಕ ಪತ್ರ. ನೀವು ಬೆಂಗಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಭರತ್ ಎಂದು ಭಾವಿಸಿ, ಅನಾರೋಗ್ಯ ಕಾರಣ 3 ದಿನ ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರ ಬರೆಯಿರಿ. ಸ್ಥಳ, ದಿನಾಂಕ ಬಲಕ್ಕೆ ಬರೆಯಬೇಕು. ಸ್ಥಳ ಬೆಂಗಳೂರು, ದಿನಾಂಕ 5/9/2024. ಡೇಟ್ ಲೆಟ್ರ್ ಯಾವಾಗ ಬರೀತಿರ್ತೀರ ಅವಾಗಿಂದ ಆಗಬೇಕು. ಇವರಿಂದ ಭರತ್, ಸರ್ಕಾರಿ ಪ್ರೌಢಶಾಲೆ ಬೆಂಗಳೂರು. ಇವರಿಗೆ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಬೆಂಗಳೂರು. ಮಾನ್ಯರೇ, ವಿಷಯ 3 ದಿನ ರಜಾ ಕೋರಿ ಪತ್ರ. ಮೇಲ್ಕಾಣಿಸಿದ ವಿಷಯದನ್ವಯ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನನ್ನ ಆರೋಗ್ಯ ಸರಿಯಿಲ್ಲದ ಕಾರಣ ದಿನಾಂಕ 5/9/2024 ರಿಂದ 7/9/2024 ಶಾಲೆಗೆ ರಜೆ ಹಾಜರಾಗಲು ಆಗುವುದಿಲ್ಲ. ಆದ್ದರಿಂದ ತಾವು ನನಗೆ 3 ದಿನಗಳ ರಜೆಯನ್ನು ಮಂಜೂರು ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಭರತ್. ವ್ಯಾವಹಾರಿಕ ಪತ್ರನಾಯಿತು, ವೈಯಕ್ತಿಕ ಪತ್ರನಾಯಿತು. ಇನ್ನೂ ಇದೇ ಥರ ಕ್ಲಾಸಸ್ಗಳಿಗಾಗಿ, ಇನ್ನೂ ಇದೇ ಥರ ನೋಟ್ಸ್ಗಳಿಗಾಗಿ, PDF-ಗಳಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮಗೂ ಇನ್ನೂ ಇದೇ ಥರ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿದ ಹಾಗೆ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.